ದಿನಾಂಕ 21/12/2025 ಭಾನುವಾರ ಬೆಳಗ್ಗೆ 7ರಿಂದ ಸಂಜೆ 5 ಗಂಟೆಯವರೆಗೆ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು 17ನೇ ವಾರ್ಡ್ ಕೊಲಂಬಿಯಾ ಬಡಾವಣೆ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ವೀಣಾರವರು ಸ್ಪರ್ಧಿಸಲಿದ್ದು, ತೆನೆ ಹೊತ್ತ ರೈತ ಮಹಿಳೆ ಚೆನ್ನಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶೀಲರನ್ನಾಗಿ ಮಾಡಿ 17ನೇ ವಾರ್ಡ್ ಕೊಲಂಬಿಯಾ ಬಡಾವಣೆಯ ಸರ್ವತೋಮುಖ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಸವಿನಯ ಪ್ರಾರ್ಥನೆ ಮಾಡಿಕೊಂಡರು. ಸರ್ಕಾರದಿಂದ ಬರುವಂತಹ ಸೌಕರ್ಯಗಳನ್ನು ಪ್ರಾಮಾಣಿಕವಾಗಿ ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡಬೇಕು ಎಂಬ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಸೋನು ಅಂತ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದೀನಿ. ನಮ್ಮ ತಾಯಿಯವರು JDS ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ, ಕಣಕ್ಕಿಳಿದ್ದಾರೆ. ಏನು 17ನೇ ವಾರ್ಡ್ ಕೊಲಂಬಿಯಾ ವಾರ್ಡ್ ಬಡಾವಣೆ ಇದೆ, ಅಲ್ಲಿ ಏನು ಕಾಮಗಾರಿಗಳು ಕುಂದುಕೊಡ್ತಾರೆ, ಒಂದು ಡ್ರೈನೇಜ್ ಇರ್ಬೋದು, ಒಳಚರಂಡಿ ಮತ್ತು ವಾಟರ್ ಲೈನ್ ಫೆಸಿಲಿಟೀಸ್ ಇರ್ಬೋದು, ಮತ್ತು ಅಲ್ಲಿ ಏನೋ ಒಂದು ಪಾರ್ಕ್ ಇಲ್ಲ, ಮತ್ತು ಅಲ್ಲಿ ಏನೋ ಒಂದು ಫೆಸಿಲಿಟೀಸನ್ನು ಮಾಡಬೇಕು ಅಂತ ಅಂದ್ಕೊಂಡು ಪಂಚಾಯತಿಯಿಂದ ಇದಾಗಬೇಕು. ಮತ್ತು ಅಲ್ಲಿ ತುಂಬ ಜನಕ್ಕೆ ಔಟರ್ಸ್ ಇದ್ದಾರೆ ಮ್ಯಾಮ್, ಅವ್ರಿಗೆಲ್ಲರಿಗೂ ರೇಷನ್ ಕಾರ್ಡ್ಸ್ ಆಗಲಿ ಇನ್ನೊಂದಾಗಲಿ ಯಾರಿಗೂ ಇಲ್ಲ, ಒಂದು ಮೂಲಭೂತ ಸೌಕರ್ಯಗಳು ಯಾವುದು ಪಡೆದಿಲ್ಲ ಪಾಪ ಅಲ್ಲಿರೋರು. ಇವಾಗ ಇದುವರೆಗೂ ಬಂದಿದ್ದಾರೆ, ಬಟ್ ಯಾರಿಗೂ ಅವ್ರು ಕಾಣಿಸಿಲ್ಲ ಇದುವರೆಗೂ. ಆಮೇಲೆ ಅಲ್ಲಿ ಒಳಚರಂಡಿ ಫೆಸಿಲಿಟೀಸ್, ಆಮೇಲೆ ರೋಡ್ಗಳು ಸರಿಯಾಗಿ ಆಗಿಲ್ಲ, ಕಾಂಕ್ರೀಟ್ ವ್ಯವಸ್ಥೆಗಳು ಸರಿಯಾಗಿಲ್ಲ, ತುಂಬ ಅಲ್ಲಿ ಇದಿದೆ. ಅದಕ್ಕೋಸ್ಕರ ನಾವು ಸ್ಪರ್ಧೆ ಮಾಡಿ ಇದು ಮಾಡೋಣ ಅಂತ ಹೋಗ್ತೀವಿ. ಸರ್, ತಮ್ಮ ತಾಯಿಯವರು ಆಯ್ಕೆಯಾಗಿ ಬಂದಂಥ ನಂತರ ಮೊದಲನೇದಾಗಿ ಯಾವ ಒಂದು ಸೌಲಭ್ಯಕ್ಕೆ ಒತ್ತು ಕೊಡ್ತೀರಾ ಸರ್? ಇದು ಮ್ಯಾಮ್ ಏನೋ ಒಳಚರಂಡಿ ವ್ಯವಸ್ಥೆ, ಆಮೇಲೆ ನೀರ್ದು ಅಲ್ಲಿ ತುಂಬ ಪ್ರಾಬ್ಲಮ್ ಇದೆ ಮ್ಯಾಮ್. ಡ್ರೈನೇಜಲ್ಲಿ ಸೀವೇಜಲ್ಲಿ ವಾಟರ್ ಬಂದ್ಬಿಟ್ಟಿದೆ, ಪೈಪ್ಲೈನ್ ಅದನ್ನು ಚೇಂಜ್ ಮಾಡಿಸ್ಬೇಕು ಅಂತ ನೀರ್ದು ತುಂಬ ಕೊರತೆ ಇದೆ ಮ್ಯಾಮ್ ಅಲ್ಲಿ. ನೀರಿನ ಕೊರತೆ, ರಸ್ತೆ ಕೊರತೆ. ರಸ್ತೆ ಹೌದು ಮ್ಯಾಮ್, ಮೂಲಭೂತ ಸೌಕರ್ಯದಿಂದ ಅದನ್ನು ಮಾಡಬೇಕು ಅಂತ ಇದು ಮಾಡ್ಕೊಂಡಿದ್ದೀವಿ. ಸರ್, ಎಲ್ಲೋ ಒಂದು ಕಡೆ BJP ಮತ್ತು JDS NDA ಆಗಿತ್ತು, ಅದು ಕೆಳಗಡೆ ಕುಸಿದು ಬಿದ್ದಿದೆ. ಅದ್ರ ಬಗ್ಗೆ ಜನ ಒಂದು ಯಾವ ಥರ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸರ್? ಇಲ್ಲ ಮ್ಯಾಮ್, ಅದು NDA ಮತ್ತು ನಾವು NDA ಆ ಥರ ಏನಿಲ್ಲ. ಜನಗಳು ಮತ ಯಾರಿಗೆ ಹಾಕ್ತಾರೋ ಅದ್ರ ಮೇಲೆ ನಿಶ್ಚಯ, ನಮಗೆ ಹಾಕ್ತಾರೋ ಅವ್ರಿಗೆ ಹಾಕ್ತಾರೆ ಅಂತ ಯಾರು ಗೊತ್ತಿಲ್ಲ ಮ್ಯಾಮ್. ಜನಗಳು ವಿಶ್ವಾಸ, ಜನಗಳು ಮತ ಹಾಕ್ತೀವಿ ಅಂತ ನಮಗೂ ಹೇಳ್ತಾರೆ, ಅವ್ರಿಗೂ ಹೇಳ್ತಾರೆ. ಜನಗಳು ಹಾಕೋದು ಯಾರಿಗಂತ ಗೊತ್ತಿಲ್ಲ, ಹಾಕ್ತಾರೆ ಅಂತ ನಮಗೂ ಆಸೆ ಇಟ್ಕೊಂಡು ಅದ್ರಲ್ಲಿ ಬಂದಿದ್ದೀವಿ. ಸರ್, ಕೊನೆಯದಾಗಿ ತಮ್ಮ ತಾಯಿಯವರಿಗೆ 17ನೇ ವಾರ್ಡಿಂದ ಮತ ಬಾಂಧವರಲ್ಲಿ ಏನೊಂದು ಮನವಿ ಮಾಡ್ಕೊಳ್ತೀರಾ ಸರ್? ದಯವಿಟ್ಟು ನಮ್ಮ ತಾಯಿಯವರಿಗೆ ಇದೊಂದು ಸಲ ಅವಕಾಶ ಮಾಡಿಕೊಡಿ, ಗೆಲ್ಲಿಸಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯ ಮಾಡಿಕೊಡ್ಬೇಕಾಗಿ ಕೇಳ್ಕೊತೀನಿ. ಮೇಡಮ್, JDS ಪಕ್ಷದಿಂದ ಮತದಾನ ಮಾಡೋಂಥ ಜನರಿಗೆ ಏನೊಂದು ಮೆಸೇಜ್ ಕೊಡ್ತೀರಾ ಮೇಡಮ್ ಅವರೇ? ಇದು ಮತದಾನ ಮಾಡಲಿ, ಅವ್ರಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ನನ್ನ ಹೆಸರು ವೀಣಾ ನೋಡಿ, ಕ್ಯಾಮ್ರಾ ನೋಡಿ. ಫಸ್ಟ್ JDS ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ 17ನೇ ವಾರ್ಡಲ್ಲಿ. ನಾನು ಆ ಕುಂದುಕೊರತೆಗಳನ್ನು ನೀಗಿಸಲು ಅಭ್ಯರ್ಥಿಯಾಗಿ ಸ್ಪರ್ಧಿಸಿರ್ತೇನೆ, ಮಾಡಿಕೊಡ್ತೀನಿ. ವಿನಂತಿ, ಮತ ಬಾಂಧವರಲ್ಲಿ ವಿನಂತಿ, ಅವಕಾಶ ಮಾಡಿಕೊಡಿ ಈ ಸರಿ.